ನಮಸ್ಕಾರ ಎಲ್ಲರಿಗೂ. ಮೊದಲನೇದಾಗಿ ನಾಗು 9 ಭಕ್ತಿ ಸಮಾಚಾರ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ ಅಂದರೆ ಇಲ್ಲಿ ನಾನು ವಿಶೇಷವಾಗಿ ಒಂದು ದೇವಸ್ಥಾನದ ಬಗ್ಗೆ ಇಲ್ಲಿ ನಿಮಗೆ ಪರಿಚಯ ಮಾಡಿಕೊಡ್ತಿದ್ದೀನಿ. ಅದು ಏನು ಅಂದರೆ, ಇತ್ತೀಚೆಗೆ ನಾನು ಇಲ್ಲಿ ವಿಸಿಟ್ ಮಾಡಿ ಒಂದು 3 ಮಂತ್ಸ್ ಆಯಿತು. ಸೊ ಈ ವಿಡಿಯೋನ ಇವತ್ತು ನಿಮ್ಮ ಮುಂದೆ ತರಲಿಕ್ಕೆ ಅವಕಾಶ ಆಯಿತು. ಅದು ಲೇಪಾಕ್ಷಿ ಕ್ಷೇತ್ರ. ಸೊ ಈ ಲೇಪಾಕ್ಷಿ ಕ್ಷೇತ್ರ ಅನ್ನೋದು ಆಂಧ್ರ ಪ್ರದೇಶದಲ್ಲಿ ಅನಂತಪುರ ಡಿಸ್ಟಿಕಲ್ಲಿ ಬರುತ್ತೆ, ಒಂದು ಗ್ರಾಮದಲ್ಲಿರುವಾಗಿರೋದು. ಮತ್ತು ಇದು 16ನೇ ಶತಮಾನದಲ್ಲಿ ನಿರ್ಮಾಣಿಸಲಾಗಿದ್ದ ವೀರಭದ್ರಸ್ವಾಮಿ ದೇವಸ್ಥಾನ. ಈ ದೇವಾಲಯಕ್ಕೆ ಹೆಸರುವಾಸಿ ಆಗಿರೋದ್ರಿಂದ ಇಲ್ಲಿ ತುಂಬ ವಿಶೇಷವಾಗಿ ನಾವು ದೇವರ ಮೂರ್ತಿ ಪಕ್ಕದಲ್ಲಿ ಚಿಕ್ಕದಾಗಿ ಕಾಣಿಸ್ಕೊಳ್ಳೋ ಒಂದು ವೀರಭದ್ರಸ್ವಾಮಿ ಮೂರ್ತಿಯನ್ನು, ಸ್ವಯಂಭೂ ಉದ್ಭವ ವೀರಭದ್ರಸ್ವಾಮಿಯನ್ನು ಇಲ್ಲಿ ನೋಡಬಹುದು ನಾವು. ಇದು ವಿಜಯನಗರ ಶೈಲಿಯಲ್ಲಿ ವಾಸ್ತುಶಿಲ್ಪಕ್ಕೆ ಅತ್ಯುತ್ತಮ ಉದಾಹರಣೆಯಾಗಿರುವುದು. ಯಾಕಂದರೆ ಇಲ್ಲಿ ಅಷ್ಟು ಚೆನ್ನಾಗಿದೆ ವಾಸ್ತುಶಿಲ್ಪ ಅನ್ನೋದು. ವಾಸ್ತುಶಿಲ್ಪಕ್ಕೆ ಅತ್ಯುತ್ತಮವಾಗಿ ಇಲ್ಲಿ ಮಹಾಭಾರತದ ದೃಶ್ಯಗಳನ್ನು ಮತ್ತು ಇಲ್ಲಿ ಚಿತ್ರೀಕರಿಸಿರುವ ಸುಂದರವಾದ ಪ್ರೆಸ್ಟೋ ವರ್ಣಚಿತ್ರಗಳು ಸುಮಾರಿದೆ. ಗಾಳಿಯಲ್ಲಿ ತೇಲಾಡುತ್ತಿರುವ ಸ್ತಂಭನೂ ನಿಮಗೆ ಇಲ್ಲಿ ನಾನು ಈ ವಿಡಿಯೋನಲ್ಲಿ ತೋರಿಸಲಾಗಿದೆ. ಜೊತೆಗೆ ರಾಮಾಯಣದ ಕಥೆಯಿಂದ ಬಂದ ಹೆಸರು ಮತ್ತು ಬೃಹತ್ ನಂದಿ ಕೂಡ ಇಲ್ಲಿದೆ. ಇವೆಲ್ಲ ಪ್ರಮುಖ ಆಕರ್ಷಣೀಯವಾಗಿದೆ. ಇಲ್ಲಿ ನೋಡ್ಲಿಕ್ಕಂತೂ ತುಂಬ ಕಣ್ಣಿಗೆ ಆನಂದದಾಯಕವಾಗುತ್ತೆ. ಪ್ರಮುಖವಾಗಿ ಏನೆಲ್ಲ ಇಲ್ಲಿ ಆಕರ್ಷಣೆಗಳಾಗುತ್ತೆ ಅಂದರೆ, ವೀರಭದ್ರ ದೇವಾಲಯ. ಶಿವನ ಉಗ್ರರೂಪವಾದ ವೀರಭದ್ರ ದೇವರಿಗೆ ಸಮರ್ಪಿತವಾದ ಈ ದೇವಾಲಯ ವಿಜಯನಗರ ಶೈಲಿಯ ಅದ್ಭುತ ಉದಾಹರಣೆಯಾಗಿದೆ. ಅಷ್ಟು ಸುಂದರವಾಗಿದೆ ಮೂರ್ತಿ. ಮತ್ತು ಭದ್ರಕಾಳಿನೂ, ಕಾಳಿಕಾದೇವಿ ಇತ್ಯಾದಿ ದೇವರುಗಳು ಇಲ್ಲಿದ್ದಾರೆ. ಎಲ್ಲ ಒಂದು ಕಲ್ಲುಗಳ ಮೇಲೆ ಕೆತ್ತನೆ ಮಾಡಲಾಗಿರೋದು. ಸೊ ನೋಡಲಿಕ್ಕೆ ಅಷ್ಟೇ ನಾವು ಕಣ್ ತುಂಬಿಸ್ಕೋಬಹುದು, ಅಷ್ಟು ಆನಂದಭರಿತವಾಗಿರುತ್ತೆ ನೋಡೋದಕ್ಕೆ. ಗಾಳಿಯಲ್ಲಿ ತೇಲಾಡುವ ಸ್ತಂಭ. ದೇವಾಲಯದ ಮುಖ್ಯ ಸ್ತಂಭವು ಗಾಳಿಯಲ್ಲಿ ತೇಲಾಡುತ್ತಿದ್ದು, ಇದನ್ನು ಸ್ಪರ್ಶಿಸಲು ಬ್ರಿಟಿಷ್ ಇಂಜಿನಿಯರು ಪ್ರಯತ್ನಿಸಿದಾಗ ಇತರ ಕಂಬಗಳು ಬಿರುಕು ಬಿಟ್ಟಿರುವುದು. ಇದ್ರ ಬಗ್ಗೆ ನಿಮಗೆ ಗೊತ್ತೇ ಇರ್ತದೆ. ಈ ಒಂದು ಮೂಲ ಸ್ತಂಭ, ದೇವಸ್ಥಾನ ಇಡೀ ವೆಯ್ಟ್ ಎಲ್ಲ ಈ ಸ್ತಂಭದ ಮೇಲೆ ಇರ್ತದೆ. ಅದು ಬ್ಯಾಲೆನ್ಸ್ ಮಾಡ್ತಾ ಇರುತ್ತೆ. ಅದನ್ನೇನಾರೇ ಕದಲಿಸಿದ್ರೆ ಒಂದು ಸ್ತಂಭದಿಂದ ಇನ್ನೊಂದು ಸ್ತಂಭಕ್ಕೆ ಎಲ್ಲ ಲಿಂಕ್ ಇದೆ. ಹಾಗಾಗಿ ಇದು ಗಾಳಿನಲ್ಲಿ ತೇಲಾಡುವಾಗೆ ಥರ ಇಲ್ಲಿಟ್ಟಿರ್ತಾರೆ. ಇದಕ್ಕೆ ಗರ್ಭಗುಡಿಯಲ್ಲಿರೋ ಒಂದು ಸ್ತಂಭಗಳಿಗೂ ಲಿಂಕ್ ಇದೆ ಅನ್ನೋ ಮಾಹಿತಿ ಇದೆ. ಮತ್ತು ಬೃಹತ್ ನಂದಿ, ಇಲ್ಲಿ ಲೇಪಾಕ್ಷಿಯಲ್ಲಿ ನಾವು ನೋಡಬೇಕಾಗಿರೋ ಒಂದು ವಿಶೇಷ ಆಕರ್ಷಣೀಯವಾದ ಸ್ಥಳ ಎಂದರೆ ಬೃಹತ್ ನಂದಿ. ದೇವಾಲಯದಿಂದ ಸ್ವಲ್ಪ ದೂರದಲ್ಲಿರುತ್ತದೆ. ಇದು ಏಕಶಿಲೆಯಲ್ಲಿ, ಅದು ವಿಶೇಷವಾಗಿ ಒಂದೇ ಕಲ್ಲಲ್ಲಿ ಕೆತ್ತನೆ ಮಾಡಿರುವಂಥದ್ದು. ವಿಶ್ವದ ಅತಿ ದೊಡ್ಡ ನಂದಿಗಳಲ್ಲಿ ಒಂದಾಗಿದೆ ಅಂತ ಹೇಳಲಾಗ್ಬೋದು. ಇದು ಏನಂದರೆ, ನಾವು ಶಿವನ ಒಂದು ಕಡೆ ದರ್ಶನ ಮಾಡಬೇಕಾಗುತ್ತೆ. ಇಲ್ಲಿಂದ ಸ್ವಲ್ಪ ದೂರ ಹೋದರೆ ಈ ಬೃಹತ್ ನಂದಿಕಾರ ನಮಗೆ ಕಾಣಿಸ್ಕೊಳ್ತದೆ. ಮತ್ತು ಅಪೂರ್ಣ ಕಲ್ಯಾಣ ಮಂಟಪವೂ ಇಲ್ಲಿದೆ. ಶಿವ ಮತ್ತು ಪಾರ್ವತಿಯ ವಿವಾಹವನ್ನು ಚಿತ್ರಿಸುವ ಕಲ್ಯಾಣ ಮಂಟಪವು ಅರ್ಧಕ್ಕೆ ನಿಂತಿದೆ. ಇಲ್ಲಿ ವಿರೂಪಣ್ಣನ ಕಣ್ಣುಗಳನ್ನು ಕಿತ್ತಿ ಅಸಹ್ಯಕರದಾಗಿ ಇದು ಅಪೂರ್ಣವಾಗಿದೆ ಎಂದು ಹೇಳಲಾಗುತ್ತದೆ. ಯಾಕಂದರೆ ಈ ಮಂಟಪ ಅನ್ನೋದು ಅರ್ಧಕ್ಕೆ ನಿಂತಿದೆ. ಈ ವಿರೂಪಣ್ಣ ಯಾರು ಅಂದರೆ, ಈ ದೇವಸ್ಥಾನ ನಿರ್ಮಾಣ ಮಾಡಿರೋವಂಥವ್ರು ಇವರು. ಮತ್ತು ಸೀತಾಪಾದ, ವಿಶೇಷವಾಗಿ ಇಲ್ಲಿ ಸೀತಾಪಾದ ಒಂದಿದೆ. ವಿಡಿಯೋನಲ್ಲಿ ನೀವು ಅಬ್ಸರ್ವ್ ಮಾಡಬಹುದು. ಇಲ್ಲಿ ಇಲ್ಲಿ ಸೀತೆಯ ಪಾದದ ಗುರುತನ್ನು ನೋಡಬಹುದು. ಮತ್ತು ಇದರಿಂದ ಸದಾ ನೀರು ಜಿನುಗುತ್ತದೆ ಎಂದು ನಂಬಲಾಗುತ್ತದೆ. ಅಂದರೆ ಇಲ್ಲಿ ಮಳೆ ಬರುವಾಗ ನೀರು ಶೇಖರಣೆ ಆಗುತ್ತಲ್ವಾ, ಹಾಗೋಸ್ಕರ ಈ ಒಂದು ಪಾದದಲ್ಲಿ ಯಾವಾಗಲೂ ನೀರು ಇರ್ತದೆ. ಯಾಕೆ ಅಂದರೆ, ಲೇಪಾಕ್ಷಿ ಕತೆ ನಿಮಗೆ ಗೊತ್ತೇ ಇರ್ತದೆ. ರಾವಣನ ಸೀತೆ ದೇವಿನ ತಗೊಂಡು ಹೋಗುವಾಗ ಇಲ್ಲಿ ಒಂದು ಹೆಜ್ಜೆ ಇಟ್ಬಿಟ್ಟು ಹೋಗ್ತಾರೆ. ಯಾಕಂದರೆ ಲೇಪಾಕ್ಷಿ ಅದನ್ನು ಒಂದು ಗರುಡ ಅವ್ರನ್ನ ಹಿಂಬಾಲಿಸ್ಕೊಂಡು ಬರ್ತಾ ಇರ್ತದೆ, ಸೀತಾದೇವಿನ ಭದ್ರಣೆ ಮಾಡೋಣ ಅಂತ. ಹಾಗಾಗಿ ಅದು ಈ ರಾವಣನ ಪೆಟ್ಟಿಗೆ ಅಲ್ಲಿ ಕಾಲು ಮುರ್ಕೊಂಡು ಬಿದ್ದಿದಾಗ ಅದಕ್ಕೆ ನೀರು ಬೇಕಾಗುತ್ತೆ ಅಂತ ಆ ಪಾದದಲ್ಲಿ ಊರೋ ನೀರನ್ನು ಸಹ ಅದನ್ನು ಕುಡ್ಕೊಂಡು ರಾಮದೇವರು ಬರೋವರೆಗೂ ಅದು ಪ್ರಾಣವನ್ನು ಹಾಗೆ ಇಟ್ಕೊಂಡು ಮೆಸೇಜ್ ಕೊಡೋಕ್ಕೆ ವೆಯ್ಟ್ ಮಾಡ್ತಾಯಿತ್ತು ಅನ್ನೋ ಮಾಹಿತಿ ಕೂಡ ಇದೆ. ಈ ಸೀತಾಪಾದದಲ್ಲಿ ನೀರು ಕುಡ್ಕೊಂಡು ಆ ಗರುಡ ಅನ್ನೋದು. ಮತ್ತು ಇಲ್ಲಿ ವರ್ಣಚಿತ್ರಗಳು ಏನಂದರೆ, ದೇವಾಲಯದ ಗೋಡೆಗಳಿಗೆ ಮೇಲೆ ರಾಮಾಯಣ ಮತ್ತು ಮಹಾಭಾರತ ದೃಶ್ಯಗಳನ್ನು ಚಿತ್ರಿಸುವ ಪ್ರಕಾಶಮಾನದ ಪ್ರೆಸ್ಟೋ ವರ್ಣಚಿತ್ರಗಳು ವಿಜಯನಗರ ವಾಸ್ತುಶಿಲ್ಪದ ವೈಭವವನ್ನು ತೋರಿಸುತ್ತದೆ. ಎಷ್ಟು ಸುಂದರವಾಗಿರ್ತದೆ ಅಂದರೆ ನೀವು ನೋಡಬಹುದು. ಇಲ್ಲಿ ಅಟ್ರ್ಯಾಕ್ಟ್ ಮಾಡೋ ಒಂದು ಕೃಷ್ಣದ ಗೊಂಬೆನೂ ಇದೆ. ನಾವು ಯಾವ ಕಡೆ ಮೂಮೆಂಟ್ ಮಾಡಿದ್ರೆ ಆ ಕಡೆ ಕಣ್ಣುಗಳನ್ನ
ಅದು ಮೂಮೆಂಟ್ ಮಾಡುತ್ತೆ. ಅಷ್ಟು ಆಕರ್ಷಣೀಯದಾಯಕವಾಗಿದೆ. ಇದು ನೀವು ವಿಡಿಯೋನಲ್ಲಿ ನೋಡೋದಕ್ಕಿಂತ ಒಮ್ಮೆ ವಿಸಿಟ್ ಮಾಡಿ ಈ ದೇವಸ್ಥಾನನ ನೀವು ಕಣ್ತುಂಬಿಕೊಳ್ಳೋದು ತುಂಬ ಆಕರ್ಷದಾಯಕವಾಗಿದೆ ಅಂತ ಹೇಳಬಹುದು. ಮತ್ತು ಲೇಪಾಕ್ಷಿ ಎಂಬ ಹೆಸರಿನ ಹಿಂದಿನ ಕತೆ. ಲೇಪಕ್ಷಿ ಎಂಬ ತೆಲುಗು ಪದದಿಂದ ಲೇಪಾಕ್ಷಿ ಎಂಬ ಹೆಸರು ಬಂದಿದೆ. ಲೇಪಕ್ಷಿ ಅಂದರೆ ಈ ಗರುಡ ಬಿದ್ದೋಗಿರುತ್ತಲ್ವ, ಅದನ್ನು ರಾಮಾಯಣದ ಪ್ರಕಾರ ರಾವಣನು ಸೀತೆಯನ್ನು ಅಪಹರಿಸಿಕೊಂಡು ಹೋಗುವಾಗ ಜಟಾಯು ಪಕ್ಷಿ ರಾಕ್ಷಸನು ಅವನನ್ನು ತಡೆಯಲು ಪ್ರಯತ್ನಿಸುತ್ತದೆ, ಅಂದರೆ ರಾವಣನ ತಡೆಯಲು. ಅದೃಷ್ಟವಶಾತ್ ಗಾಯಗೊಂಡು ಈ ಗ್ರಾಮದಲ್ಲಿ ಬಿದ್ದಿರುತ್ತದೆ. ಯಾವುದು? ಜಟಾಯು. ಭಗವಾನ್ ರಾಮನು ಜಾಡನ್ನು ಹಿಂಬಾಲಿಸಿದಾಗ ಲೇಪಕ್ಷಿ ಎಂದು ಹೇಳಿದನು. ಇದರಿಂದಾಗಿ ಈ ಸ್ಥಳಕ್ಕೆ ಲೇಪಾಕ್ಷಿ ಎಂಬ ಹೆಸರು ಬಂದಿದೆ. ವಿಶೇಷವಾಗಿ ಇಷ್ಟು ಚೆನ್ನಾಗಿ ಆಕರ್ಷಣದಾಯಕವಾಗಿದೆ ಅಂದರೆ ನೀವೊಮ್ಮೆ ಇಲ್ಲಿ ಬಂದು ಈ ಸುಂದರವಾದ ದೇವಸ್ಥಾನವನ್ನು ನೀವು ಕಣ್ತುಂಬಿಸ್ಕೊಬೇಕು ಅಂತ. ವಿಡಿಯೋನಲ್ಲಿ ಪ್ರತಿಯೊಂದು ಕೆತ್ತನೆಗಳಂದು ಮತ್ತು ಎತ್ತರವಾದ ಶಿವಲಿಂಗ ಇಲ್ಲಿರೋದು ಅದನ್ನೆಲ್ಲ ನಾನು ಈ ವಿಡಿಯೋನಲ್ಲಿ ನಿಮಗೆ ಇಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಮತ್ತು ವೀರಭದ್ರಸ್ವಾಮಿ, ಭದ್ರಕಾಳಿ ದೇವಿ, ಸ್ತಂಭದಲ್ಲಿ ದುರ್ಗಾದೇವಿ. ವಿಶೇಷವಾಗಿ ಆ ದುರ್ಗಾದೇವಿ ಅನ್ನೋದು ಭಕ್ತಾದಿಗಳನ್ನ ಅಟ್ರ್ಯಾಕ್ಟ್ ಮಾಡುತ್ತೆ. ಅವರಿಗೆ ಏನೇ ಒಂದು ಸಮಸ್ಯೆ ಬಂದರೂ ಇಲ್ಲಿ ಹೇಳ್ಕೊಂಡ್ರೆ ಆ ಸಮಸ್ಯೆ ಅನ್ನೋದು ಪರಿಹಾರ ಆಗುತ್ತೆ ಅಂತ ಇಲ್ಲಿನ ಪೂಜಾರಿಗಳು ನಾವು ವಿಸಿಟ್ ಮಾಡಿದಾಗ ನಮಗೆ ತಿಳಿಸಿದರು. ಸೊ ಕಣ್ತುಂಬಿಸ್ಕೋಬಹುದು. ನಾವು ಎಲ್ಲ ಕಡೆ ಒಳ್ಳೆಯ ದೇವರುಗಳ ಅಂದರೆ ಪುರಾತನ ಶಿಲೆಗಳಿವು ಎಲ್ಲ. ಸೊ ಇಲ್ಲಿ ಬಂದು ನೀವು ಈ ಒಂದ್ಸಲ ಇದನ್ನು ನೋಡ್ಕೊಂಡು ಹೋದರೆ ನಿಮಗೆ ಮನಸ್ಸಿಗೆ ನೆಮ್ಮದಿ ಅನ್ನೋದು ಸಿಗುತ್ತೆ ಅಂತ ನನ್ನ ಅಭಿಪ್ರಾಯ. ಯಾಕಂದರೆ ಅಷ್ಟು ಸುಂದರದಾಯಕವಾಗಿದೆ. ಎಲ್ಲ ಕಲ್ಲುಗಳಲ್ಲಿ ಚಿತ್ರೀಕರಿಸಿರೋ ಒಂದು ದೇವಾಲಯಗಳಲ್ಲಿ, ವಿಶೇಷವಾಗಿ ಪುರಾತನ ದೇವಾಲಯಗಳಲ್ಲಿ ಇದು ಒಂದು ಹೆಸರುವಾಸಿಯಾಗಿದೆ. ಈ ಗಾಳಿಯಲ್ಲಿ ತೇಲಾಡುತ್ತಿರುವ ಸ್ತಂಭದ ಕೆಳಗಡೆ ಒಂದು ಬಟ್ಟೆ ನಾವು ಈ ಕಡೆಯಿಂದ ಬಿಟ್ಟರೆ ಆ ಕಡೆ ಹೇಳ್ಕೋಬಹುದು. ಅಷ್ಟು ಮಟ್ಟಿಗೆ ಗ್ಯಾಪ್ ಇರುತ್ತೆ. ಅಷ್ಟು ಸ್ಪೇಸಲ್ಲಿ ಇದು ತೇಲಾಡ್ತಾ ಇರ್ತದೆ. ಹಾಗಾಗಿ ಈ ಒಂದು ವಿಶೇಷವಾಗಿ ಅಟ್ರ್ಯಾಕ್ಟ್ ಮಾಡೋ ಗಾಲಿ ಗೋಪುರ ಅಂತಲೇ ಹೇಳ್ಬಹುದು. ಈ ಗಾಲಿ ಸ್ತಂಭ ಇಲ್ಲಿ ಬಂದಾಗ ನೀವು ಒಮ್ಮೆ ಟೆಸ್ಟ್ ಮಾಡಬಹುದು. ಎಲ್ಲರೂ ಟೆಸ್ಟ್ ಮಾಡಿ ಈಗಾಗಲೇ ಅದರ ವಿಷಯ ಎಲ್ರಿಗೂ ಇದ್ರ ಮಾಹಿತಿ ಪಡೆದಿದ್ದಾರೆ. ಆದರೆ ಸ್ವತಃ ಅನುಭವ ಆಗಬೇಕು ಅಂದರೆ ನೀವು ಒಮ್ಮೆ ಈ ಲೇಪಾಕ್ಷಿ ದೇವಸ್ಥಾನಕ್ಕೆ ವಿಸಿಟ್ ಮಾಡಬೇಕು. ಇದು ಅನಂತಪುರ ಡಿಸ್ಟಿಕ್ಕಲ್ಲಿ ಇರೋವಂಥದ್ದು. ಮತ್ತು ಲೇಪಾಕ್ಷಿ ಪುರಾಣ ಕಥೆಯನ್ನು ನಾನು ಇಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ನಿಮಗೆ. ಯಾಕಂದರೆ ಈ ದೇವ್ರನ್ನ ಹೇಗೆ ಬಂತು ಏನು ಎಲ್ಲ ಅನ್ನೋದು ಒಂದು 2 ಮಾತಲ್ಲಿ ಹೇಳ್ಕೊಳ್ಳೋಣ ನಾವಿಲ್ಲಿ. ಅಷ್ಟು ಸುಂದರವಾದ ಲೇಪಾಕ್ಷಿ ಬಂದು ಆಂಧ್ರ ಪ್ರದೇಶದ ನಿಮ್ಗೆ ಗೊತ್ತಿರೋದೆ ಅನಂತಪುರ ಜಿಲ್ಲೆಯಲ್ಲಿರುವ ಐತಿಹಾಸಿಕ ಮತ್ತು ಸಾಂಸ್ಕೃತಿಕ ಪ್ರಾಮುಖ್ಯತೆಯಿಂದಾಗಿ ಹೆಸರುವಾಸಿಯಾದ ಸಣ್ಣದೊಂದು ಹಳ್ಳಿ ಇದು. ಆ್ಯಕ್ಚುಲಿ ಹಳ್ಳಿನಲ್ಲಿ ಇಷ್ಟು ದೊಡ್ಡ ಅಟ್ರ್ಯಾಕ್ಟ್ ಮಾಡೋ ದೇವಸ್ಥಾನ ಇದೆ ಅಂದರೆ ಆ ಹಳ್ಳಿ ಎಷ್ಟು ಅದೃಷ್ಟ ಮಾಡಿರಬೇಕು. ವಿಜಯನಗರ ಸಾಮ್ರಾಜ್ಯದೊಂದಿಗೆ ನಿಕಟ ಸಂಬಂಧ ಹೊಂದಿದೆ. ಆ ಕಾಲಘಟ್ಟದಲ್ಲಿ ಸಮೃದ್ಧ ಮಟ್ಟವಾಗಿ ಮೆರೆದ ಲೇಪಾಕ್ಷಿ ಇಂದು ವಾಸ್ತುಶಿಲ್ಪದ ಶ್ರೇಷ್ಠತೆಗೆ ಸಾಕ್ಷಿಯಾಗಿ ನಿಂತಿದೆ. ಇದೆಲ್ಲ ನಮ್ಮ ಸಂಪತ್ತುಗಳು ಅಂತಲೇ ಹೇಳಬಹುದು. ಯಾಕಂದರೆ ಪುರಾತನ ದೇವಸ್ಥಾನಗಳಲ್ಲಿ ಇರೋ ಶಿಲ್ಪಕಲೆಯೇ ನಮ್ಮ ಸಂಪತ್ತು, ನಾವು ನೋಡ್ಕೋಬಹುದಾಗಿರೋ ಒಂದು ಸಂಪತ್ತು. ತೆರೆದ ವಸ್ತು ಸಂಗ್ರಹಾಲಯ ಎಂದೇ ಕರೆಯಲ್ಪಡುವ ಲೇಪಾಕ್ಷಿ ದ್ರಾವಿಡ ವಾಸ್ತು ಶಿಲ್ಪದ ವೈಭವ ಮತ್ತು ತಾಂತ್ರಿಕ ಕಲಾ ನೈಪುಣ್ಯಕ್ಕೆ ಮಾದರಿಯಾಗಿದೆ. ಪುರಾಣ ಕಥೆಯ ಪ್ರಕಾರ ರಾವಣ ಸೀತೆಯನ್ನು ಅಪಹರಿಸಿಕೊಂಡು ಹೋಗುವಾಗ ಇದೇ ಸ್ಥಳದಲ್ಲಿ ಜಟಾಯು ಪಕ್ಷಿ ರಾವಣನನ್ನು ತಡೆದಿದ್ದಕ್ಕೆ ಕೋಪಗೊಂಡ ರಾವಣ ಪಕ್ಷಿಯ ರೆಕ್ಕೆಗಳನ್ನು ಕತ್ತರಿಸಿರೋದು. ಹಾಗಾಗಿ ಕೆಳಗೆ ಬಿದ್ದ ಪಕ್ಷಿ ಶ್ರೀರಾಮ ಆ ಮಾರ್ಗವಾಗಿ ಬರುವುದನ್ನೇ ಕಾದು ಸೀತೆಯ ಅಪಹರಣದ ವೃತ್ತಾಂತವನ್ನು ತಿಳಿಸಿ ಪ್ರಾಣ ಬಿಡುತ್ತದೆ ಈ ಜಾಗದಲ್ಲಿ. ಆಗ ರಾಮ ಲೇಪಕ್ಷಿ ಅಂತ ಎಬ್ಬಿಸ್ತಾ ಇರ್ತಾರೆ. ಲೇಪಕ್ಷಿ ಅಂದರೆ ಎದ್ದೋಳು ಅಂತ ಬರುತ್ತೆ ಇಲ್ಲಿ ಮೀನಿಂಗ್. ತೆಲುಗುನಲ್ಲಿ ಲೇಪಕ್ಷಿ ಅಂದರೆ ಎದ್ದೋಳು ಅಂತ. ಈ ರೀತಿ ಕರೆಯೋದ್ರಿಂದ ಮೋಕ್ಷ ಕರುಣಿಸ್ತಾರೆ ಆ ಪಕ್ಷಿಗಂತೂ. ಆವಾಗ ಈ ಒಂದು ಸ್ಥಳಕ್ಕೆ ಲೇಪಾಕ್ಷಿ ಅಂತೂ ಹೆಸರಾಗಿದೆ. ವಾಸ್ತುಶಿಲ್ಪಗಳ ನೈಪುಣ್ಯಕ್ಕೆ ಬಂದರೆ ಇನ್ನು ವಿಜಯನಗರದ ಅರಸರ ಆಶ್ರಯದಲ್ಲಿ 16ನೇ ಶತಮಾನದಲ್ಲಿ ನಿರ್ಮಾಣಲಾಗಿದ್ದ ವೀರಭದ್ರ ದೇವಾಲಯ ಲೇಪಾಕ್ಷಿಯ ಮುಖ್ಯ ಆಕರ್ಷಣೆ ದೇವಸ್ಥಾನ. ಕೃಷ್ಣದೇವರಾಯನ ತಮ್ಮ ಅಚ್ಯುತರಾಯನ ಕಾಲದಲ್ಲಿ ಪೆನುಗೊಂಡ ಪ್ರದೇಶಕ್ಕೆ ಕೋಶಾಧಿಕಾರಿಯಾಗಿದ್ದರು ಇಲ್ಲಿ ವಿರೂಪಣ್ಣ. ಕೋರ್ಮಶೈಲವೆಂಬ ಆ ಬೆಟ್ಟದ ಮೇಲೆ ಈ ದೇವಸ್ಥಾನ ಕಟ್ಟಿದನೆಂದು ಇತಿಹಾಸ ಹೇಳುತ್ತದೆ. 7 ಪ್ರಾಕಾರಗಳಷ್ಟು ವಿಸ್ತಾರವಾಗಿದ್ದ ದೇವಾಲಯದಲ್ಲಿ ಈಗ 3 ಪ್ರಾಕಾರಗಳಷ್ಟೇ ಉಳಿದಿವೆ.
ದೇವಾಲಯದ ಸಂಕೀರ್ಣವು ಭವ್ಯವಾದ ಪ್ರವೇಶ ದ್ವಾರದಿಂದ ಆರಂಭವಾಗುತ್ತದೆ. ದೇವಸ್ಥಾನದ ಮೊದಲ ಪ್ರಕಾರದ ಸ್ತಂಭಗಳಲ್ಲಿ ಶಿವಪಾರ್ವತಿಯರ ಮುಂದೆ ರಂಬೆ ನಾಟ್ಯ ಮಾಡುವುದನ್ನು ಅದನ್ನು ಮುನಿವರಿಯರಾದಿಯಾಗಿ ಸಭಾಸದರು ವೀಕ್ಷಿಸುತ್ತಿದ್ದವರನ್ನು ಗಮನಿಸಬಹುದು. ನಾವು ಪರಮೇಶ್ವರ ಹಾಗೂ ಪಾರ್ವತಿ ಕುಳಿತು ನೃತ್ಯವನ್ನು ವೀಕ್ಷಿಸುತ್ತಿರುವ ದೃಶ್ಯಗಳ ಕೆತ್ತನೆಗಳೂ ಇಲ್ಲಿವೆ. ಮತ್ತೊಂದು ಸಾರಸ್ವತ ಸಂಗತಿಯೆಂದರೆ ಇಲ್ಲಿರುವ 8 ಅಡಿ ಎತ್ತರದ ಸ್ತಂಭವೊಂದು ಹೇಳದ್ನಲ್ಲ, ಈ ಕೆಳಗೆ ನೆಲಕ್ಕೆ ತಾಕದೆ ನಿಂತಿದೆ. ತೆಳುವಾದ ಬಟ್ಟೆ ಅಥವಾ ಕಾಗದವನ್ನು ಇದರಲ್ಲಿ ತೋರಿಸಿ ಹೊರತೆಗಬಹುದು. ಮೇಲ್ಭಾವನೆಗೆ ಕಮಲದಲ್ಲಿ ಗುರುತ್ವಾಕರ್ಷಣೆಯ ಬಲವನ್ನು ಅಳವಡಿಸಿ ಕೆಳಗೆ ಯಾವುದೇ ಆಧಾರವಿಲ್ಲದ ಈ ಕಂಬವನ್ನು ನಿಲ್ಲಿಸಿದ್ದಾರೆ. ಈಗ ಇದು ತೂಗು ಸ್ತಂಭ ಪ್ರಾಚೀನ ವಾಸ್ತುಶಿಲ್ಪಗಳ ನೈಪುಣ್ಯವನ್ನು ಪ್ರತಿನಿಧಿಸುತ್ತದೆ. ಕಾಲ ಬಳಿಯಲ್ಲಿ ದಕ್ಷಿಣ ತಲೆಯನ್ನು ಹೊಂದಿದ ವೀರಭದ್ರ ಸ್ವಾಮಿಯ ವಿಗ್ರಹ ಮುಖ ಇಲ್ಲಿ ಮುಖ್ಯ ಗರ್ಭಗುಡಿ ಇದೆ. ಅಂದರೆ ಇದು ದಕ್ಷಿಣ ಭಾಗಕ್ಕೆ ಇರೋದ್ರಿಂದ ಇಲ್ಲಿ ನಂದಿ ನಮಗೆ ವೆರೈಟಿಯಾಗಿ ಕಾಣಿಸ್ತದೆ. ಎಲ್ಲ ಕಡೆ ಈಸ್ಟ್ ಫೇಸಿಂಗ್ ಅಥವಾ ನಾರ್ತ್ ಫೇಸಿಂಗ್ ಇರೋ ದೇವಸ್ಥಾನಗಳು ಇಲ್ಲಿ ದಕ್ಷಿಣಗೆ ಶಿವ ಇರೋದ್ರಿಂದ ನಂದಿನೂ ಸಹ ಆ ಶಿವನಿಗೆ ಆಪೋಸಿಟ್ ಆಗಿರುತ್ತೆ. ಅದು ಒಂದೇ ಒಂದು ಕಲ್ಲಿನಲ್ಲಿ ಕೆತ್ತನೆ ಮಾಡಿರೋವಂಥ ತುಂಬ ದೊಡ್ಡದಾದ ನಂದಿಯನ್ನು ನಾವಿಲ್ಲಿ ನೋಡಬಹುದು. ದೇವಾಲಯದಿಂದ ಸ್ವಲ್ಪ ದೂರದಲ್ಲಿ ಅಂದರೆ 15 ಅಡಿ ಉದ್ದ ಮತ್ತು 12 ಅಡಿ ಎತ್ತರದ ಏಕಶಿಲೆಯಲ್ಲಿ ಆಕರ್ಷಕ ಬೃಹತ್ ನಂದಿಯ ಪ್ರತಿಮೆ ಇಲ್ಲಿದೆ. ಮತ್ತು ಪ್ರವಾಸಿಗರ ಆಕರ್ಷಣೆಗಾಗಿ ಜಟಾಯುವನ್ನು ನೆನಪಿಸಿಕೊಳ್ಳಲು ಎತ್ತರದ ಬಂಡೆ ಕಲ್ಲಿನ ಮೇಲೆ ಇತ್ತೀಚೆಗೆ ರೆಕ್ಕೆ ಬಿಚ್ಚಿದ ಜಟಾಯುವಿನ ಮೂರ್ತಿಯನ್ನು ಸ್ಥಾಪಿಸಿದ್ದಾರೆ. ಅಂದರೆ ಮೊದಲಿಗೆ ಇದು ಇರಲಿಲ್ಲ, ಈಗ ಇತ್ತೀಚೆಗೆ ನೋಡಬೇಕಾಗಿದೆ. ಅಂದರೆ ನೋಡೋದಕ್ಕೆ ಬರ್ತಾರಲ್ವ ಜನಗಳಿಗೆ, ಅಲ್ಲಿನ ಇತಿಹಾಸಿಕ ಗೊತ್ತಾಗಬೇಕು ಅಂತ, ಅಲ್ಲಿ ಒಂದು ಹಿಸ್ಟ್ರಿ ತಿಳ್ಕೊಳ್ಳಿ ಅಂತ ಈ ಒಂದು ಜಟಾಯುವಿನ ಇತ್ತೀಚೆಗೆ ಅಲ್ಲಿ ಸ್ಥಾಪನೆ ಮಾಡಿರೋದು. ನಾವೂ ಸಹ ಹೋಗಿದ್ವಿ, ಸುಮಾರು ಸ್ಟೆಪ್ಸು ಸ್ಟೇರ್ ಕೇಸು ಅಂದರೆ ಮೇಲ್ಭಾಗವರೆಗೂ ಹೊರಟಿದ್ವಿ ನಾವು. ಇನ್ನೇನು ನಿಯರ್ ಬೈ ಹೋಗಬೇಕಾಗಿತ್ತು, ಅಲ್ಲಿ ಒಂದು ಲಾಕ್ ಸಿಸ್ಟಮ್ ಇಟ್ಟಿದ್ದಾರೆ. ತುಂಬ ಮೇಲ್ಗಡೆ ಹೋಗಿ ಕೆಲವರು ಪ್ರಾಣಾಪಾಯವನ್ನು ತಂದುಕೊಂಡಿದ್ದಾರೆ. ಹಾಗಾಗಿ ಅಷ್ಟು ಮೇಲಿಗೆ ಯಾರನ್ನೂ ಅಲೋ ಮಾಡ್ತಿಲ್ಲ ಈಗ. ಇದು ವಿಜಯನಗರದ ಗತಕಾಲದ ಶ್ರೀಮಂತ ಸಾಂಸ್ಕೃತಿಕ ನೋಟವನ್ನು ಪ್ರತಿನಿಧಿಸುತ್ತದೆ. ಇಲ್ಲಿನ ಶಿಲ್ಪಗಳು ಸಂಕೀರ್ಣವಾದ ಕಲಾತ್ಮಕತೆ, ಪೌರಾಣಿಕ ನಿರೂಪಣೆಗಳಿಗೆ ಮೂಲಕ ಭಾರತದ ವಾಸ್ತುಶಿಲ್ಪದ ಪರಂಪರೆಯನ್ನು ಎತ್ತಿ ಹಿಡಿದಿದೆ. ಪ್ರಾಚೀನ ಯುಗದ ತಾಂತ್ರಿಕ ವಿನ್ಯಾಸಕರ ವಾಸ್ತುಶಿಲ್ಪದ ಘನತೆ ಇಲ್ಲಿ ನಮಗೆ ಕಣ್ಮುಂದೆ ಕಾಣಿಸ್ತದೆ. ನಾಗಲಿಂಗ ಪಾರ್ವತಿ ಕಲ್ಯಾಣ ದೇವಾಲಯದ 2ನೇ ಪ್ರಕಾರದಲ್ಲಿ ಬೃಹದಾಕಾರದ 7 ಎಡೆಯ ನಾಗನ ಮೇಲೆ ಕುಳಿತಿರುವ ನಾಗಲಿಂಗವಿದೆ. ಇದು ಲೇಪಾಕ್ಷಿಯ ಮುಖ್ಯ ಆಕರ್ಷಣೆಗಳಲ್ಲಿ ಒಂದು. ನಾಗಲಿಂಗದ ಹಿಂಭಾಗದಲ್ಲಿ ದೊಡ್ಡ ಗಣಪತಿ ವಿಗ್ರಹವಿದೆ. ಅದರ ಪಕ್ಕದಲ್ಲಿಯೇ ಜೇಡ, ಹಾವು, ಆನೆ, ಅಲ್ಲದೆ ಬೇಡರ ಕಣ್ಣಪ್ಪ ಶಿವಲಿಂಗವನ್ನು ಪೂಜಿಸುತ್ತಿರುವ ಚಿತ್ರಗಳು ಸಹ ಇಲ್ಲಿ ಕೆತ್ತನೆ ಮಾಡಿದ್ದಾರೆ. ಮುಂದಿನ ಭಾಗದಲ್ಲಿ ಅಪೂರ್ಣವಾದ ಪಾರ್ವತಿ ಪರಮೇಶ್ವರ ಕಲ್ಯಾಣ ಮಂಟಪವೂ ಇದೆ. ಚಾವಣಿ ಇಲ್ಲದ ಈ ಮಂಟಪದ ಪ್ರತಿಯೊಂದು ಸ್ತಂಭಗಳ ಮೇಲಿನ ಕೆತ್ತನೆಯು ಅದ್ಭುತವಾಗಿದೆ. ಮದುಮಕ್ಕಳಾದ ಪಾರ್ವತಿ ಪರಮೇಶ್ವರರು, ವಸಿಷ್ಠ, ವಿಶ್ವಾಮಿತ್ರಾದಿ ಮುನಿಗಳು, ದತ್ತಾತ್ರೇಯರಾದಿ ಮತ್ತು ಇವರೆಲ್ಲ ದೇವಾನುದೇವತೆಗಳು, ಕುಲ ಪುರೋಹಿತರು ಉಪಸ್ಥಿತರಿರುವ ಕೆತ್ತನೆಗಳಲ್ಲಿ ಇಲ್ಲಿ ನಮಗೆ ಎತ್ತು ಕಾಣ್ತದೆ. ಮದುವೆ ಸಂದರ್ಭದಲ್ಲಿ ಧಾರೆ ಎರೆಯುವ ಹೆಣ್ಣು ಮಕ್ಕಳು, ಪಾರ್ವತಿಯನ್ನು ಸಿಂಗರಿಸುತ್ತಿರುವ, ಹಣೆಗೆ ಕುಂಕುಮ ಇಡುತ್ತಿರುವ, ಎತ್ತರದ ಹಿಮ್ಮಡಿ ಧರಿಸಿದ ಹೆಂಗಸರ ದೃಶ್ಯಾವಳಿಗಳು ನಮಗಿಲ್ಲಿ ಕಂಡು ಬರ್ತದೆ. ಅಂದರೆ ಆ ಕೆತ್ತನೆಗಳ ಮೇಲೆ ಇರೋ ಒಂದು ಹೆಣ್ಮಕ್ಳ ಮೂರ್ತಿಗಳನ್ನು ನೋಡಿದ್ರೆ ಗೊತ್ತಾಗಬಹುದು ಆವಾಗ ಎಷ್ಟು ಎತ್ತರ ಇದ್ದರು ಅಂತಲೂ ನಮಗೆ ಗೊತ್ತಾಗುತ್ತೆ. ಇಲ್ಲಿ ಈ ಕಂಬಗಳ ಕರಕುಶಲತೆ ಈ ಕಾಲದ ಕರಕುಶಲತೆಗೆ ಕೌಶಲ್ಯವನ್ನು ತೋರಿಸುತ್ತದೆ. ಅಂದರೆ ಹೊರ ಆವರಣದ ನೆಲದ ಮೇಲೆ ಶಿಲ್ಪಿಗಳ ಊಟದ ತಟ್ಟೆಗಳು ಕೆತ್ತನೆ ಮಾಡಿದ್ದಾರೆ. ಸೀತೆಯ ಹೆಜ್ಜೆ ಗುರುತು ಚಿತ್ರಗಳು ಆಕರ್ಷಿಸುತ್ತವೆ. ಹೇಳಬೇಕಾಗಿರೋ ವಿಷಯ ಅಂದರೆ ಸೀತೆ ಹೆಜ್ಜೆ, ಜಟಾಯು ಪಕ್ಷಿ, ವಿಜಯನಗರದ ಅರಸರ ಈ ಒಂದು ಕೃಷ್ಣದೇವರಾಯನ ತಮ್ಮ ಅಚ್ಯುತರಾಯನ ಕಾಲದಲ್ಲಿ ಪೆನುಗೊಂಡು ಪ್ರದೇಶಕ್ಕೆ ಕೋಶಾಧಿಕಾರಿಯಾಗಿದ್ದಾಗ ವಿರೂಪಣ್ಣ ಅವರ ಕೈಯಲ್ಲಿ ಈ ಒಂದು ದೇವಸ್ಥಾನ ಕಟ್ಟಿದೆ ಎಂದು ಇತಿಹಾಸ ಹೇಳ್ತಾ ಇದೆ. ಇಲ್ಲಿ
ತುಂಬ ನೀವು ಕಣ್ತುಂಬ್ಕೋಬಹುದು. ಹಾಗಾಗಿ ಹೇಳ್ತಿದ್ದೀನಿ, ಒಮ್ಮೆ ಈ ದೇವಸ್ಥಾನಕ್ಕೆ ವಿಸಿಟ್ ಮಾಡಿ. ಇಲ್ಲಿರೋ ಒಂದು ಎಲ್ಲ ಒಂದು ನೋಡಬೇಕಾಗಿರೋ ವಿಶೇಷತೆ ಉಳ್ಳ ಒಂದು ದೇವತೆ ವಿಗ್ರಹಗಳಾಗಿರ್ಬೋದು, ಈ ಒಂದು ಸ್ತಂಭಗಳಾಗಿದ್ದು ಇರಬಹುದು, ಇತಿಹಾಸವನ್ನು ಹೇಳೋ ಒಂದು ಆರ್ಟ್ ಅಂದರೆ ಶಿಲ್ಪಕಲೆ ಆಗಿರಬಹುದು, ಪೇಂಟಿಂಗ್ಸ್ ಆಗಿರಬಹುದು, ಹೇಳಲೇಬೇಕಾಗಿರೋ ಇಲ್ಲಿ ಗಾಳಿ ಸ್ತಂಭ ಅಂದರೆ ಈ ಒಂದು ಸ್ತಂಭ, ನಾಗಲಿಂಗೇಶ್ವರ, ಜಟಾಯು ಪಕ್ಷಿ, ನಂದಿ, ಬೃಹದಾಕಾರದಲ್ಲಿರುವ ನಂದಿ, ವಿಶೇಷವಾಗಿ ಎಲ್ಲ ಇಲ್ಲಿ ಆಕರ್ಷದಾಯಕವಾಗಿದೆ. ಇಲ್ಲಿ ರೂಮುಗಳೆಲ್ಲನೂ ಫೆಸಿಲಿಟಿ ಇದೆ. ನಿಯರ್ ಬೈ ದೇವಸ್ಥಾನಕ್ಕೆ ವಾಕಬಲ್ ಡಿಸ್ಟೆನ್ಸಲ್ಲೇ ರೂಮುಗಳೆಲ್ಲನೂ ಇದೆ. ಜೊತೆಗೆ ಪಾರ್ಕಿಂಗ್ ಅವೈಲಬಿಲಿಟಿನೂ ಇದೆ. ಸ್ಟೇ ಮಾಡಬೇಕಾಗುತ್ತೆ, ಏನಂದರೆ ಒಂದಿನದಲ್ಲಿ ಕವರ್ ಮಾಡೋದು ಕಷ್ಟ ಆಗುತ್ತೆ. ಪಕ್ಷಿನ ವಿಸಿಟ್ ಮಾಡಬೇಕು, ಮತ್ತು ನಂದಿನ ವಿಸಿಟ್ ಮಾಡಬೇಕು, ದೇವಸ್ಥಾನನ ವಿಸಿಟ್ ಮಾಡಬೇಕು. ಬೆಟರ್ ಒಂದು 2 ಡೇಸ್ ಪ್ಯಾಕೇಜ್ನ ನೀವು ಮಾಡ್ಕೊಂಡು ಬಂದರೆ ಎಲ್ಲ ಕವರಪ್ ಮಾಡ್ಕೋಬಹುದು. ಮಕ್ಕಳಿಗೂ ತುಂಬ ಖುಷಿಯಾಗುತ್ತೆ. ಯಾಕೆಂದರೆ ಅವರ ಈ ಒಂದು ಪುರಾತನ ಶೈಲಿಯನ್ನು ಅವರು ಸಹ ಅಳವಡಿಸ್ಕೋಬೇಕು ಅವರ ಒಂದು ಲೈಫಲ್ಲಿ. ಯಾಕಂದರೆ ನಮ್ಮ ಇತಿಹಾಸ ಏನು ಅನ್ನೋದು ನಮ್ಮ ಮಕ್ಕಳಿಗೆ ಇಂಥ ಪ್ಲೇಸ್ಗಳಿಗೆ ಕರ್ಕೊಂಡು ಬಂದಾಗಲೇ ಗೊತ್ತಾಗೋದು. ನಮ್ಮ ಒಂದು ಇತಿಹಾಸದ ಬಗ್ಗೆ ಅವ್ರು ತಿಳ್ಕೊಬೇಕಂದ್ರೆ ದೇವಸ್ಥಾನಗಳನ್ನ ವಿಸಿಟ್ ಮಾಡಿಸ್ಬೇಕು. ಈ ಒಂದು ದೇವಸ್ಥಾನನೇ ಅಂತ ಹೇಳ್ತಾ ಇಲ್ಲ ನಾನು, ಪ್ರತಿಯೊಂದು ದೇವಸ್ಥಾನ ಈ ರೀತಿ ಶಿಲ್ಪಕಲೆಯಲ್ಲಿ ನಾವು ಹೊಂದಿರೋ ಪ್ರಾಚೀನ ದೇವಸ್ಥಾನಗಳಿಗೆ ಮಕ್ಕಳನ್ನು ಕರ್ಕೊಂಡು ಹೋಗ್ತಾ ಇರಬೇಕು. ಅವರಿಗೆ ಇತಿಹಾಸದ ಪರಿಚಯವನ್ನು ನಮ್ಮ ಮುಖಾಂತರ ಮಾಡಿಸೋದು, ಪೇರೆಂಟ್ಸ್ ಮುಖಾಂತರ ಮಾಡಿಸಿದ್ರೆ ಇನ್ನೂ ತುಂಬ ಒಳ್ಳೆಯದು. ಯಾಕಂದರೆ ಸಂಸ್ಕಾರ, ಸಂಸ್ಕೃತಿ, ಈ ಪೂಜಾ ವಿಧಾನಗಳು ಎಲ್ಲನೂ ಮನೆಯಿಂದನೇ ಬರಬೇಕು. ಹಾಗಾಗಿ ಪೇರೆಂಟ್ಸ್ ಮುಖಾಂತರ ಈ ಒಂದು ವೀಕ್ಷಣೆ ಅನ್ನೋದನ್ನು ಪ್ರಾರಂಭಿಸ್ಕೊಂಡ್ರೆ, ಈಗಾಗಲೇ ಅಳವಡಿಸ್ಕೊಂಡಿರ್ತಾರೆ, ಅದು ಯಾವಾಗಲೂ ಅವರಿಗೆ ಲೈಫ್ ಸ್ಟೈಲ್ ಆಗಬೇಕು. ಈ ಒಂದು ಟ್ರಾವೆಲಿಂಗ್, ಈ ರೀತಿ ಒಂದು ಇತಿಹಾಸದ ಪ್ಲೇಸ್ಗಳನ್ನ ವಿಸಿಟ್ ಮಾಡೋದು ಅವರ ಜೀವನ ಶೈಲಿಯಲ್ಲಿ ಒಂದು ಭಾಗವಾಗಿ ನಿಲ್ಲಬೇಕು ಅಂದರೆ ಇಲ್ಲಿ ಪೇರೆಂಟ್ಸ್ ಪಾತ್ರಧಾರಿಯಾಗಿರಬೇಕು. ಯಾಕಂದರೆ ಇಂಥದನ್ನೆಲ್ಲ ಪರಿಚಯ ಮಾಡಿಕೊಡ್ತಾ ಇರಬೇಕು. ಬೆಟರ್ ಅವ್ರಿಗೆ ಹಾಲಿಡೇಸ್ ಬಂದಾಗ ಇಂಥ ಪ್ಲೇಸ್ಗಳಿಗೆ ಕರ್ಕೊಂಡೋಗಿ ಒಳ್ಳೆಯ ಒಂದು ಎಕ್ಸ್ಪೀರಿಯೆನ್ಸ್ ಕೊಡಬಹುದು. ಹಿಸ್ಟರಿನ ನಾವೆಲ್ಲ ಅವರಿಗೆ ನಾವು ಡೈರೆಕ್ಟಾಗಿ ಪರಿಚಯ ಮಾಡಿಕೊಡಬಹುದು. ಬುಕ್ಸಲ್ಲಿ ಅವರು ಪಿಕ್ಚರ್ಸ್ನ ನೋಡಿ ಇದು ಎಲ್ಲಿದೆ ಅಲ್ಲಿದೆ ಅಂತ ತಿಳ್ಕೊತಾ ಇರ್ತಾರಲ್ವ. ಹಾಗಾಗಿ ಅವರಿಗೆ ರಜೆಗಳು ಬಂದಾಗ ಇಂಥ ಪ್ಲೇಸ್ಗಳಿಗೆ ಒಮ್ಮೆ ಕರ್ಕೊಂಡೋದ್ರೆ ಅಲ್ಲಿನ ವಾಸ್ತುಶಿಲ್ಪಗಳನ್ನು ಮತ್ತು ಕಲ್ಲುಗಳಲ್ಲಿ ಚಿತ್ರೀಕರಿಸಿರೋ ದೇವಸ್ಥಾನಗಳನ್ನು, ನಿರ್ಮಾಣ ಮಾಡಿರೋ ಈ ಒಂದು ಶಿಲ್ಪಕಲೆಗಳನ್ನು, ಅವರು ಈ ಕಂಬಗಳನ್ನು ಎಷ್ಟು ಹಾರ್ಡ್ ವರ್ಕ್ ಮಾಡಿದ್ದಾರೆ ಆಗಿನ ಕಾಲದಲ್ಲಿ, ಶಿಲ್ಪಗಳ ನೈಪುಣ್ಯತೆಯನ್ನು ತೋರಿಸೋದಕ್ಕೆ, ಈ ವಿಗ್ರಹಗಳನ್ನ ಕೆತ್ತನೆ ಮಾಡೋದಕ್ಕೆ ಎಷ್ಟು ಹಾರ್ಡ್ ವರ್ಕ್ ಮಾಡಿದ್ದಾರೆ, ಎಷ್ಟು ಪುರಾತನ ಇತಿಹಾಸಗಳಿರೋ ದೇವಸ್ಥಾನಗಳು ನಮ್ಮ ಭಾರತದಲ್ಲಿದೆ ಅನ್ನೋದು ಸಹ ನಮ್ಮ ಮಕ್ಕಳಿಗೆ ನಾವು ಪರಿಚಯ ಮಾಡಿಕೊಡ್ಬೇಕಾಗ್ತದೆ. ಇಲ್ಲಿ ವಿಶೇಷವಾಗಿ ಏನೇ ಒಂದು ಆರೈಕೆ ಹೊತ್ಕೊಂಡ್ರೂ ಇಲ್ಲಿರೋ ಸ್ತಂಭದಲ್ಲಿ ನಮಗೆ ದರ್ಶನ ಕೊಡೋ ದುರ್ಗಾದೇವಿ ವಿಶೇಷವಾಗಿ ಇಲ್ಲಿ ಫಲ ಕೊಡುವಂಥದ್ದು. ಮತ್ತು ಇಲ್ಲಿ ವೀರಭದ್ರ ಸ್ವಾಮಿನೂ ಅಷ್ಟೇ, ಮೂಲ ವಿಗ್ರಹ ಚಿಕ್ಕದಾಗಿದೆ, ನೀವು ಗಮನಿಸಬಹುದು. ಎತ್ತರವಾದ ವಿಗ್ರಹದ ಪಕ್ಕದಲ್ಲೇ ಸ್ವಯಂಭೂ ವಿಗ್ರಹ ಇದೆ ಚಿಕ್ಕದಾಗಿ. ಇಲ್ಲಿನ ಅಷ್ಟೇ, ಯಾವುದೇ ಒಂದು ಆರೈಕೆ ಹೊತ್ಕೊಂಡ್ರೆ ಅದು ಈಡೇರುತ್ತೆ ಅಂತ ಇಲ್ಲಿನ ಒಂದು ಇತಿಹಾಸ ಬಗ್ಗೆ ಇಲ್ಲಿನ ಪೂಜಾರಿಗಳ ಬಾಯಲ್ಲಿ ಬಂದಿರೋ ಒಂದು ಮಾತಿದು. ಎಷ್ಟೋ ಜನಕ್ಕೆ ಒಳಿತಾಗಿದೆ. ಒಳಿತ ಜೊತೆಗೆ ಇದು ಹಿಸ್ಟಾರಿಕಲ್ ಪ್ಲೇಸ್ ಆಗಿರೋದ್ರಿಂದ ಒಮ್ಮೆ ಫ್ಯಾಮಿಲಿ ಜೊತೆ ವಿಸಿಟ್ ಮಾಡಬೇಕಾಗಿರೋ ಪ್ಲೇಸ್ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಇದು ಇಷ್ಟವಾದರೆ ಮತ್ತಷ್ಟು ವಿಡಿಯೋಗಳನ್ನು ನಾನು ಈ ರೀತಿ ನಾವು ವಿಸಿಟ್ ಮಾಡಿರೋ ಒಂದು ದೇವಸ್ಥಾನಗಳ ಬಗ್ಗೆ ನಿಮ್ಮ ಮುಂದೆ ತರಲಿಕ್ಕೆ ಇಷ್ಟಪಡ್ತೀನಿ. ಹಾಗಾಗಿ ಈ ವಿಡಿಯೋನ 4 ಜನಕ್ಕೆ ಶೇರ್ ಮಾಡಿ. ಶಿಲ್ಪಕಲೆಯ ಬಗ್ಗೆ ಸ್ವಲ್ಪ ಈ ವಿಡಿಯೋ ಮುಖಾಂತರ ಆದರೂ ನಿಮಗೆ ಪರಿಚಯವಾಗಿದೆ ಅಂತ ನಾನು ಅಂದ್ಕೊತೀನಿ. ಯಾಕಂದರೆ ದೇವಸ್ಥಾನದ ಒಂದು ಜೀವನ ಅಂದರೆ ಈ ಒಂದು ಏನು ದೃಶ್ಯ ಆಗಲಿ ಏನೇನಿದೆ ಅದೆಲ್ಲ ನಾನು ಫೋಟೋಗಳ ಮುಖಾಂತರ, ವಿಡಿಯೋಗಳ ಮುಖಾಂತರ ನಾನು ಇಲ್ಲಿ ಪ್ರೆಸೆಂಟ್ ಮಾಡಿದ್ದೀನಿ. ನೀವು ಒಮ್ಮೆ ಡೈರೆಕ್ಟಾಗಿ ವಿಸಿಟ್ ಮಾಡಿ ಆನಂದಿಸಿ ಅಂತ ನಾನಿಲ್ಲಿ ಕೇಳ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ಇದೇ ಇವತ್ತಿನ ವಿಡಿಯೋ 4 ಜನಕ್ಕೆ ಶೇರ್ ಮಾಡೋದಂತೂ ಮರೆಯೋಕ್ಕೆ ಹೋಗಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.